ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಬಂಧ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ 1947ರಲ್ಲಿ ಭಾರತವು ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡೆದ ನಂತರ ಜವಾಹರ್ಲಾಲ್ ನೆಹರು ಅವರು 16 ವರ್ಷಗಳ ಕಾಲ ದೇಶದ ಮೊದಲ ಪ್ರಧಾನಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅವರು ಅಂದರೆ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 16 ವರ್ಷಗಳ ಕಾಲ ದೇಶದ ಮೊದಲ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 1950ರ ದಶಕದಲ್ಲಿ ನೆಹರು ಸಂಸದೀಯ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರತಿಪಾದಿಸಿದವರು. ಆಧುನಿಕ ರಾಷ್ಟ್ರವಾಗಿ ಭಾರತದ ಛಾಪನ್ನು ಪ್ರಭಾವಿಸಿದವರು. ಇನ್ನು ವಿವರಣೆ: 16ನೇ ವಯಸ್ಸಿನವರೆಗೆ ನೆಹರು ಅವರ ಇಂಗ್ಲಿಷ್ ಆಡಳಿತಗಾರರು ಮತ್ತು ಬೋಧಕರಿಂದ ಮನೆಯಲ್ಲಿ ಶಿಕ್ಷಣ ಪಡೆದರು. ನೆಹರು ಅವರಿಗೆ ಹಿಂದಿ ಮತ್ತು ಸಂಸ್ಕೃತವನ್ನು ಕಲಿಸಿದ ಗೌರವಾನ್ವಿತ ಭಾರತೀಯ ಬೋಧಕರು ಇದ್ದರು. ಇವರು 27 ಮೇ 1964ರಲ್ಲಿ ನಿಧನರಾದರು. ಅವರ ಯೋಜನೆ ಮತ್ತು ಅಭಿವೃದ್ಧಿಯ ಶ್ರೀಮಂತದ ಪರಂಪರೆಯನ್ನು ಬಿಟ್ಟು ಹೋದರು. ಎಲ್ಲ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಗಮನಾರ್ಹವಾಗಿದೆ. ಈ ಕಾರಣದಿಂದಾಗಿ ನೆಹರು ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಅಂತ ನಾವು ಕರಿತೀವಿ. ಇಂದಿನ ಮಕ್ಕಳು ನಾಳಿನ ಭಾರತವನ್ನು ಕಟ್ಟುತ್ತಾರೆ. ನಾವು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೋ ಅಷ್ಟು ಉತ್ತಮ ರಾಷ್ಟ್ರ ನಿರ್ಮಾಣವಾಗುತ್ತದೆ ಎಂದು ಚಾಚಾ ನೆಹರು ಹೇಳುತ್ತಿದ್ದರು. ಆದ್ದರಿಂದ ಇಂದು ನಾವು ಮಕ್ಕಳ ಕಲ್ಯಾಣ ಬಗ್ಗೆ ಮಾತನಾಡದಿದ್ದರೆ ಅದು ಸಾರ್ಥಕ ದಿನವಾಗದಿಲ್ಲ ಅಂತ ಹೇಳ್ತಾ ಕೊನೆಯದಾಗಿ ಉಪಸಂಹಾರ: ಮಕ್ಕಳ ದಿನಾಚರಣೆ ಸಾಮಾನ್ಯ ದಿನವಲ್ಲ. ಇಂದು ನಮ್ಮ ದೇಶದ ಮುಂಬರುವ ಪೀಳಿಗೆಯ ಹಕ್ಕುಗಳ ಅರಿವು ನೀಡಲು ದಾಖಲಾದ ಅಸಾಧಾರಣ ದಿನವಾಗಿದೆ. ಭಾರತದಂಥ ಅಭಿವೃದ್ಧಿಯ ರಾಷ್ಟ್ರದಲ್ಲಿ ಮಕ್ಕಳ ಮುಂದಿನ ಭವಿಷ್ಯ ಭಾರತದ ನಿರ್ಮಾಪಕರೆಂದರೆ ತಪ್ಪಾಗಲ್ಲ ಅಂತ ಹೇಳ್ತಾ, ಮುಂದಿನ ಭವಿಷ್ಯ ಭಾರತದ ನಿರ್ಮಾಪಕರು, ಮಕ್ಕಳೇ ಮುಂದಿನ ಭವಿಷ್ಯದ ಭಾರತದ ನಿರ್ಮಾಪಕರು ಅಂತ ಹೇಳ್ತಾ, ಈ ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.